ರೊಮ್ಯಾಂಟಿಕ್ ಸ್ಟೋರಿ ಬರೆಯುವ ಮಾವನ ಬಲೆಗೆ ಸಿಕ್ಕಿಬಿದ್ದ ಸೊಸೆ. ಇವರಿಬ್ಬರು ಅತುಲ್ ಹಾಗೂ ಅನಿತಾ ಪತಿ ಪತ್ನಿಯರು. ಅತುಲ್ ಒಬ್ಬ ಅವಿದ್ಯಾವಂತ. ಅವನು ತನ್ನ ಅಪ್ಪನ ಹಣವನ್ನು ಬಿಸ್ನೆಸ್ನಲ್ಲಿ ಹಾಕಿ ಲಾಸ್ ಮಾಡಿಕೊಂಡಿರುತ್ತಾನೆ. ಆದರೂ ಕೂಡ ಅಪ್ಪ ಹೇಳಿದಂತೆ ಅನಿತಾ ಕೇಳುವುದರಿಂದ ಅವರಿಗೆ ಈ ಮನೆಯಲ್ಲಿ ಇರಲು ಜಾಗ ಕೊಟ್ಟಿದ್ದಾರೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾರೆ. ಕಣ್ಣು ಕಾಣದ ಅಂದ ಇವರ ಮಾವ ಮಸ್ತ್ ಕುಮಾರ್ ಅಂತ. ಈತ ಒಬ್ಬ ರೊಮ್ಯಾಂಟಿಕ್ ಸ್ಟೋರಿ ಬರೆಯುವ ಬರಹಗಾರ ಆಗಿರುತ್ತಾನೆ. ನನ್ನ ಮಗ ಓದಲು ಬರೆಯಲು ಕಲಿತಿದ್ದರೆ ಅವನ ಕೈಯಲ್ಲೇ ಕೆಲಸ ಮಾಡಿಸುತ್ತಿದ್ದೆ. ಎಲ್ಲ ದೇವರ ಆಟ, ಅದಕ್ಕೆ ನೀನು ನಾನು ಹೇಳಿದ ಕಥೆಯನ್ನು ಬರೆಯುತ್ತಿದ್ದೀಯಾ ಅಲ್ಲವೇ ಎಂದು ಹೇಳುತ್ತಾನೆ. ನಂತರ ಮಸ್ತ್ ಕುಮಾರ್, ನಿನ್ನೆ ಎಲ್ಲಿಯವರೆಗೂ ಆಗಿತ್ತೋ ಸ್ವಲ್ಪ ಓದಿ ಹೇಳು ಎಂದು ಕೇಳುತ್ತಾನೆ. ಅನಿತಾ ಆ ಕತೆ ಓದಲು ಶುರು ಮಾಡುತ್ತಾಳೆ. ಆಗ ಅಲ್ಲಿ ಮಸ್ತ್ ಕುಮಾರ್ನಿಗೆ ಮೂಡ್ ಬಂದು ಬಿಡುತ್ತದೆ. ಅವನು ತನ್ನ ಸೊಸೆಯನ್ನು ಕೈ ಹಿಡಿದು ಎಳೆದುಕೊಂಡು ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾನೆ. ಆಕೆ ಕೂಡ ಸಹಕಾರ ಕೊಡುತ್ತಾಳೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಮಸ್ತ್ ಕುಮಾರ್ ಮೊದಲು ಅಂದನಾಗಿರುವುದಿಲ್ಲ. ಅವನಿಗೆ ಕಣ್ಣು ಚೆನ್ನಾಗಿ ಕಾಣುತ್ತಾ ಇರುತ್ತದೆ. ಅವನು ತುಂಬ ಫಿಟ್ ಆಗಿ ಜಾಗಿಂಗ್ ಕೂಡ ಹೋಗುತ್ತಾ ಇರುತ್ತಾನೆ. ನಂತರ ಗಂಡನಿಗೆ ಅನಿತಾ, ನಿಮ್ಮ ಅಪ್ಪನ ರೂಮಿನಲ್ಲಿ ಈ ಪೋಲಿ ಪುಸ್ತಕಗಳು ಸಿಕ್ಕಿದವು. ಅವರು ಈ ವಯಸ್ಸಿನಲ್ಲಿ ಇಂತಹ ಕತೆ ಓದುತ್ತಿದ್ದಾರೆ ಎಂದು ಕೇಳುತ್ತಾಳೆ. ಆಗ ಅತುಲ್, ಇಲ್ಲ, ಈ ಪುಸ್ತಕಗಳನ್ನು ಅಪ್ಪ ಓದುವುದಿಲ್ಲ, ಆದರೆ ಪುಸ್ತಕಗಳನ್ನು ಅವರು ಬರೆಯುತ್ತಿದ್ದಾರೆ. ಅವರು ಇದರ ಲೇಖಕ. ಅದರಿಂದನೇ ಈ ಮನೆ ಆಸ್ತಿಯೆಲ್ಲ ಅವರು ಮಾಡಿರೋದು ಹಾಗೂ ಈ ಮನೆಯ ಖರ್ಚು ಕೂಡ ನಡೆಯುತ್ತಿದೆ. ನೀನೇನು ತಲೆ ಕೆಡಿಸಿಕೊಳ್ಳಬೇಡ, ಪುಸ್ತಕಗಳನ್ನು ಅದೇ ರೂಮಿನಲ್ಲಿ ಇಟ್ಟು ಬಿಡು ಎಂದು ಹೇಳುತ್ತಾನೆ. ಇದರಿಂದ ಅನಿತಾಗೆ ಸ್ವಲ್ಪ ಮುಜುಗರವಾಗುತ್ತದೆ. ನಂತರ ಅಲ್ಲಿಗೆ ಬಂದ ಮನೆ ಕೆಲಸದ ಕಮಲ ಕೂಡ, ಈ ಪುಸ್ತಕಗಳನ್ನು ಕುಮಾರ್ ಸಾಹೇಬರು ತುಂಬ ಚೆನ್ನಾಗಿ ಬರೆಯುತ್ತಾರೆ, ಇದರಿಂದ ತುಂಬ ಮಜಾ ಸಿಗುತ್ತದೆ ಎಂದು ಹೇಳುತ್ತಾಳೆ. ನಂತರ ಅನಿತಾ ಆ ಕಥೆಯನ್ನು ಓದಲು ಶುರು ಮಾಡುತ್ತಾಳೆ. ಆಕೆಗೂ ಕೂಡ ಅದರ ಮೇಲೆ ಆಸಕ್ತಿ ಹೆಚ್ಚುತ್ತದೆ. ಈ ರೀತಿ ನನ್ನ ಗಂಡ ಕೂಡ ನನ್ನನ್ನು ಪ್ರೀತಿ ಮಾಡುವುದಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತಾಳೆ. ನಂತರ ಪಕ್ಕದ ಮನೆ ಗೆಳತಿ ಕೂಡ ಬಂದು ಪುಸ್ತಕವನ್ನು ನೋಡಿ, ನಾನು ಕೂಡ ಈ ಪುಸ್ತಕಗಳನ್ನು ಮದುವೆಯಾದಾಗಿನಿಂದ ಓದುತ್ತಿದ್ದೇನೆ, ತುಂಬ ರೋಮಾಂಚನವಾಗಿರುತ್ತದೆ, ಮುಂದಿನ ಎಪಿಸೋಡ್ಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅತುಲ್ನಿಂದ ಕರೆ ಬರುತ್ತದೆ. ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳುತ್ತಾನೆ. ಅನಿತಾ ಶಾಕ್ ಆಗುತ್ತಾಳೆ. ನಂತರ ಕಪ್ಪು ಕನ್ನಡಕ ಹಾಕಿಕೊಂಡು ಮಸ್ತ್ ಕುಮಾರ್ ಮನೆಗೆ ಮಗನ ಜೊತೆ ಬರುತ್ತಾನೆ. ಆಗ ಕುಮಾರ್, ಈಗ ನಮ್ಮ ಪರಿಸ್ಥಿತಿ ಹಾಳಾಗಬಹುದು, ಈಗ ನನ್ನ ಕಥೆಯನ್ನು ಹೇಗೆ ಬರೆಯುವುದು, ನೀನು ಬೇರೆ ಅನಕ್ಷರಸ್ಥ ಆಗಿದ್ದೀಯಾ ಎಂದು ಮಗನಿಗೆ ಬೈಯುತ್ತಾನೆ. ನಂತರ ಅವನು ರೂಮಿಗೆ ಹೋದ ಮೇಲೆ ಅನಿತಾ ಅತುಲ್ಗೆ ಒಂದು ಐಡಿಯಾ ಕೊಡುತ್ತಾಳೆ. ನಾವೇಕೆ ಬರೆಯಲು ಒಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬಾರದು ಎಂದು ಹೇಳುತ್ತಾಳೆ. ಆಗ ಅತುಲ್, ಬೇಡ, ಅವರು ಈ ಕಥೆಯನ್ನು ಕದ್ದು ಬಿಡಬಹುದು, ನೀನೇ ಏಕೆ ಬರೆಯಲು ಪ್ರಯತ್ನ ಮಾಡಬಾರದು ಎಂದು ಕೇಳುತ್ತಾನೆ. ಮೊದಲು ಅನಿತಾ ಮುಜುಗರಗೊಳಗಾಗುತ್ತಾಳೆ. ನಂತರ ಪರವಾಗಿಲ್ಲ ಬಿಡಿ, ಹೇಗಾದರೂ ಮಾವನಿಗೆ ಕಣ್ಣು ಕಾಣಿಸುವುದಿಲ್ಲ, ನಾನು ಅವರು ಹೇಳಿದ ಕಥೆಯನ್ನು ಬರೆದುಕೊಡುತ್ತೇನೆ, ಇದರಿಂದ ನನಗೆ ನಾಚಿಕೆ ಹಾಗೂ ಸಂಕೋಚ ಆಗುವುದು ತಪ್ಪುತ್ತದೆ ಎಂದು ಹೇಳಿ ಒಪ್ಪಿಕೊಳ್ಳುತ್ತಾಳೆ. ನಂತರ ಅಂದು ರಾತ್ರಿ ಕತೆ ಬರೆಯಲು ಅನಿತಾ ಮಾವನ ರೂಮಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಆಗ ಅವನು ಹಿಂದಿನಿಂದ ಪ್ಯಾರಾವನ್ನು ಓದಲು ಹೇಳುತ್ತಾನೆ. ಆಗ ಓದಲು ಅನಿತಾಗೆ ನಾಚಿಕೆಯಾಗುತ್ತಿದೆ ಎಂದು ಹೇಳುತ್ತಾಳೆ. ಆಗ ಕುಮಾರ್, ನಾಚಿಕೊಂಡರೆ ಹೊಟ್ಟೆ ತುಂಬುವುದಿಲ್ಲ, ಓದು ಎಂದು ಹೇಳುತ್ತಾನೆ. ನಂತರ ಬೇರೆ ವಿಧಿ ಇಲ್ಲದೆ ಆಕೆ ಆ ಪ್ಯಾರಾವನ್ನು ಓದುತ್ತಾಳೆ. ನಂತರ ಅವನು ಮುಂದಿನ ರೊಮ್ಯಾಂಟಿಕ್ ಭಾಗವನ್ನು ಹೇಳಲು ಶುರು ಮಾಡುತ್ತಾನೆ. ಅದನ್ನು ಕೇಳಿಸಿಕೊಂಡ ಅನಿತಾ, ಇದನ್ನು ಹೇಗೆ ಬರೆಯಲಿ ಎಂದು ಕೇಳುತ್ತಾಳೆ. ಆಗ ಕುಮಾರ್, ನಾವು ನಾಚಿಕೊಂಡರೆ ಆಗುವುದಿಲ್ಲ, ಈ ತಿಂಗಳು ಈ ಕತೆ ಬಿಡುಗಡೆಯಾಗದಿದ್ದರೆ ಜನಗಳು ನನ್ನನ್ನು ಕೂಡ ಮರೆತು ಬಿಡುತ್ತಾರೆ, ಆಗ ನಾವು ಬರ್ಬಾದಾಗಿ ಬಿಡುತ್ತೇವೆ ಎಂದು ಹೇಳುತ್ತಾನೆ. ನಂತರ ಅನಿತಾ ಬರೆಯಲು ಶುರು ಮಾಡುತ್ತಾಳೆ. ನಂತರ ಕುಮಾರ್ ಕಥೆಯನ್ನು ಹೇಳುತ್ತಾ ಆಕೆಯನ್ನು ಮುಟ್ಟಲು ಶುರು ಮಾಡುತ್ತಾನೆ. ಇದೇನು ಮಾಡುತ್ತಿದ್ದೀರಾ ಮಾವ ಎಂದು ಅನಿತಾ ಕೇಳುತ್ತಾಳೆ. ಆಗ ಕುಮಾರ್, ನೋಡು, ನನಗೆ ಫೀಲ್ ಮಾಡಿಕೊಂಡರೆ ಮಾತ್ರ ಕತೆ ಹೇಳಲು ಸಾಧ್ಯ, ಅದಕ್ಕಾಗಿ ನನಗೆ ಇಮ್ಯಾಜಿನೇಷನ್ಗೆ ಹೋಗಲು ಸಾಧ್ಯವಿಲ್ಲ. ಈಗ ನೀನು ನನಗೆ ಸಹಕಾರ ಕೊಡು, ನಾನು ನಿನಗೆ ನನ್ನ ಕಥೆಯ ಪೂರ್ತಿ ಸಂಪಾದನೆಯನ್ನು ಹಾಗೂ ರಾಯಲ್ಟಿಯನ್ನು ಕೂಡ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಇದರಿಂದ ಆಸೆಪಟ್ಟ ಅನಿತಾ ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ. ನಂತರ ಆಕೆ ಮಸ್ತ್ ಕುಮಾರ್ನ ಜೊತೆ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾಳೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಆ ದಿನ ಮಸ್ತ್ ಕುಮಾರ್ ಮನೆಯಲ್ಲಿ ಸತ್ತು ಬಿದ್ದಿರುತ್ತಾನೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲ ವಿಷಯವನ್ನು ಹೇಳಿದ ಅನಿತಾ, ನನ್ನ ಗಂಡನಿಗೆ ನನ್ನ ಹಾಗೂ ಮಾವನ ಸಂಬಂಧದ ಬಗ್ಗೆ ತಿಳಿದು ಅವರೇ ಕೊಲೆ ಮಾಡಿರಬೇಕು ಎಂದು ಹೇಳುತ್ತಾಳೆ. ಆಗ ಅತುಲ್, ಇಲ್ಲ ಸರ್, ನನ್ನ ಅಪ್ಪನ ಬಗ್ಗೆ ಗೊತ್ತಿತ್ತು, ಅವರಿಗೆ ಅನುಭವ ಇಲ್ಲದೆ ಕತೆ ಬರೆಯುವುದಿಲ್ಲ ಎಂದು ನನಗೆ ಗೊತ್ತಿದ್ದು ಕೂಡ ಕತೆ ಬರೆಯಲು ಪತ್ನಿಯನ್ನು ಒಪ್ಪಿಸಿದೆ, ನಾನೇಕೆ ಈ ಕೊಲೆ ಮಾಡಲಿ ಎಂದು ಕೇಳುತ್ತಾನೆ. ಆಗ ಅವನು ಕುಡಿದಿದ್ದ ಟೀಯನ್ನು ಚೆಕ್ ಮಾಡಿದ ಪೊಲೀಸರು ಇದರಲ್ಲಿ ವಿಷ ಇದೆ ಎಂದು ತಿಳಿದು ಯಾರು ಈ ಟೀ ಕೊಟ್ಟಿದ್ದು ಎಂದು ಕೇಳುತ್ತಾರೆ. ಆಗ ಅನಿತಾ ಕೆಲಸದವಳು ಎಂದು ಹೇಳುತ್ತಾಳೆ. ತಕ್ಷಣವೇ ಪೊಲೀಸರು ಕಮಲಾಳನ್ನು ಹಿಡಿಯುತ್ತಾರೆ. ಆಕೆ ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾಳೆ. ಮಸ್ತ್ ಕುಮಾರ್ ಕಮಲಾಗೂ ಕೂಡ ಇದೇ ರೀತಿಯ ಆಸೆ ತೋರಿಸಿರುತ್ತಾನೆ. ತನ್ನ ಸಂಪಾದನೆ ಹಾಗೂ ರಾಯಲ್ಟಿಯನ್ನು ನಿನಗೆ ಕೊಡುತ್ತೇನೆ, ನೀನು ನನ್ನನ್ನು ಖುಷಿಪಡಿಸು ಎಂದು ಹೇಳಿ ಆಕೆ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ. ಇದೇ ಕೆಲಸವನ್ನು ಅವನು ಅನಿತಾ ಜೊತೆ ಮಾಡಿದಾಗ ಅದನ್ನು ಕಮಲಾ ನೋಡಿರುತ್ತಾಳೆ. ಅದರಿಂದಾಗಿ ಆಕೆ ಟೀನಲ್ಲಿ ಉತ್ತೇಜನಕಾರಿಯಾಗಿರುವ ಔಷಧಿಯನ್ನು ಹಾಕಿ ತಂದು ಮಸ್ತ್ ಕುಮಾರ್ನಿಗೆ ಕೊಟ್ಟು, ನನಗೆ ಎಲ್ಲ ಗೊತ್ತಾಗಿದೆ, ನೀವು ಸೊಸೆ ಜೊತೆ ಚೆನ್ನಾಗಿ ಕೆಲಸ ಮಾಡಿ ಅದಕ್ಕೆ ಪವರ್ ಬೇಕಲ್ಲವೇ, ಇದನ್ನು ಕುಡಿಯಿರಿ ಎಂದು ಕೊಡುತ್ತಾಳೆ.
ಆಗ ಮಸ್ತ್ ಕುಮಾರ್ ಹಾಗಾದರೆ ದಿನಕ್ಕೆ 2 ಬಾರಿ ಈ ಟೀಯನ್ನು ನನಗೆ ಕೊಡು ಎಂದು ಹೇಳಿ ಅವಳ ಮುಂದೆಯೇ ಕುಡಿಯುತ್ತಾನೆ. ತಕ್ಷಣವೇ ಅವನಿಗೆ ಉತ್ತೇಜನ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿಯೇ ಸಾವನ್ನಪ್ಪುತ್ತಾನೆ. ಆಗ ನಿನಗೆ ಇದೇ ಗತಿ ಆಗಬೇಕಿತ್ತು ಎಂದು ಕಮಲಾ ಅವನಿಗೆ ಬೈದು ಅಲ್ಲಿಂದ ಹೋಗುತ್ತಾಳೆ. ಇದೆಲ್ಲವನ್ನು ಕಮಲಾ ಪೊಲೀಸರ ಮುಂದೆ ಒಪ್ಪಿಕೊಂಡಾಗ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಮೂವಿ ವರ್ಲ್ಡ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸಸುರ್ ಜಿ ಕಾ ಸ್ಟೋರಿ ಎಂದು ಹುಡುಕಿ ನೋಡಬಹುದು.